ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಜನರಿಗೆ ಇರುವಂತಹ ಒಂದು ಪ್ರಶ್ನೆ ಅಥವಾ ಒಂದು ಚಾಲೆಂಜ್ ಅಂತ ಹೇಳಿದ್ರೆ, ನಮಗೆ ಟೀ ಕಾಫಿ ಅಭ್ಯಾಸ ಇದೆ, ಇದನ್ನು ಹೇಗೆ ಬಿಡೋದು? ಯಾಕೆಂತ ಹೇಳಿದ್ರೆ ಟೀ ಕುಡಿಯೋದ್ರಿಂದ, ಕಾಫಿ ಕುಡಿಯೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ ಅಥವಾ ಡ್ರಿಂಕ್ಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಹಾಳಾಗ್ತಾ ಇದೆ, ಆರೋಗ್ಯ ಹಾಳಾಗ್ತಾ ಇದೆ, ಅಸಿಡಿಟಿ ಬರ್ತಾ ಇದೆ, ನಿದ್ರೆ ಇಲ್ಲ ಅನ್ನೋದು ವಿಷಯ ಎಲ್ಲರಿಗೂ ಗೊತ್ತಿದೆ. ಆದರೆ ಇದರಿಂದ ಹೊರಗಡೆ ಹೇಗೆ ಬರೋದು, ಇದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಒಂದು 5 ಟಿಪ್ಸನ್ನು ನಿಮಗೆ ಹೇಳ್ತೀನಿ. ಮೊದಲನೇದು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ. ಅಂದರೆ ನೀವು ಎಷ್ಟು ಸಲ ಟೀ, ಕಾಫಿ, ಸಿಗರೇಟ್, ಆಲ್ಕೋಹಾಲ್ ತಗೋತೀರಾ ಒಂದು ದಿನದಲ್ಲಿ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಇದು ಒಂದು ರೀತಿಯಾದಂತಹ ಒಂದು ಮಾರ್ಪಾಡು. ಈಗ ಉದಾಹರಣೆಗೆ ನೀವೊಂದು 10 ಸಲ ಕಾಫಿ ಕುಡಿಯೋಕ್ಕೆ ನಿಮಗೆ ಇದೆ ಅಂತ ಹೇಳಿದ್ರೆ, 10 ಸಲ ಕುಡಿಯೋದನ್ನು ದಿನ ಹೋದಂಗೆ ಅಥವಾ ವಾರ ಹೋದಂಗೆ ಒಂದೊಂದೇ ಪ್ರಮಾಣನ ಕಡಿಮೆ ಮಾಡ್ತಾ ಬರಬೇಕು. ಈಗ 10 ಸಲ ಕುಡಿಯೋರು ಒಂದು 3 ದಿನಕ್ಕೊಂದ್ಸಲ ಅಥವಾ ಒಂದು ವಾರಕ್ಕೊಂದ್ಸಲ ಒಂದೊಂದು ಡೋಸನ್ನು ಕಡಿಮೆ ಮಾಡ್ಕೊಳ್ತಾ ಬರೋದು. ಆವಾಗ ದೇಹಕ್ಕೆ ಸಡನ್ನಾಗಿ ಸೈಡ್ ಎಫೆಕ್ಟ್ಸು ಬರಲ್ಲ, ನಿಮಗೆ ಅದೊಂದು ಅಸಮಾಧಾನವೂ ಇರಲ್ಲ. ಗ್ರ್ಯಾಜುವಲ್ ಆಗಿ ಸ್ವಲ್ಪ ಸ್ವಲ್ಪನೇ ದೇಹಕ್ಕೂ ಅದು ಅಭ್ಯಾಸ ಆಗ್ತಾ ಬರುತ್ತೆ. ಅದು ಮೊದಲನೇದು. ಎರಡನೇದು ಕ್ವಾಂಟಿಟಿ. ಈಗ ಒಂದು ದೊಡ್ಡ ಒಂದು ಗ್ಲಾಸ್ ನೀವು ಟೀ ಅಥವಾ ಕಾಫಿ ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ರೆ ಅದನ್ನು ಒಂದು ಚೂರೇ ಕಮ್ಮಿ ಮಾಡ್ತಾ ಇರಿ. ಈಗ ನೀವು 5 ಸಲ ಕುಡಿತೀರಾ ಅಂದರೆ ಆ 5 ಸಲನೂ ಪ್ರಮಾಣ ಒಂದು ಸ್ವಲ್ಪ ನೀವು ರೆಗ್ಯುಲರಾಗಿ ಕುಡಿಯೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ. ಅದು ಎರಡನೇದು, ದಟ್ ಈಸ್ ಕ್ವಾಂಟಿಟಿ. ಮೂರನೇದು ಕ್ವಾಲಿಟಿ. ನೀವು ತಗೊಳ್ಳುವಂಥ ಟೀ ಆಗಲಿ, ಕಾಫಿ ಆಗಲಿ, ಆಲ್ಕೋಹಾಲ್ ಆಗಲಿ, ಏನೇ ಆಗಲಿ, ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡುವಂಥ ಅಭ್ಯಾಸನ ಮಾಡ್ಕೋಬೇಕಾಗತ್ತೆ. ಈಗ ತುಂಬ ಡಿಕಾಕ್ಷನ್ ಹಾಕಿ ಕಾಫಿ ಕುಡಿಯೋ ಬದಲು ಸ್ವಲ್ಪಷ್ಟೇ ಡಿಕಾಕ್ಷನ್ ಹಾಕಿ ನೀವು ಕಾಫಿ ಕುಡಿತಾ ಬಂದರೆ ನೀವು ಕಾಫಿ ಕುಡ್ದಂಗೂ ಇರುತ್ತೆ, ಅದರ ದುಷ್ಪರಿಣಾಮಗಳು ಹೆಚ್ಚಾಗಿ ಇರಲ್ಲ. ಇನ್ನು 4ನೇದು ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಸಬ್ಸ್ಟಿಟ್ಯೂಟ್ನ ನೀವು ತಂದ್ಕೋಬೇಕಾಗತ್ತೆ. ಅಂದರೆ ಏನು? ಉದಾಹರಣೆಗೆ ಈ ಟೀ ಕಾಫಿ ಕುಡಿಯುವಂಥ ಎಲ್ಲ ಜಾಗದಲ್ಲೂ ನೀವು ಬೇರೆ ಏನಾದರೂ ಆರೋಗ್ಯಕರವಾಗಿರೋದನ್ನು ಸೇರಿಸ್ಕೊಳ್ತಾ ಬರಬೇಕು. ಈಗ ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಲೇಬೇಕು ಅನ್ನೋರು ಕುಡಿತಾರೆ. ಮಧ್ಯ 11 ಗಂಟೆಗೇನೋ ಕುಡಿಬೇಕು ಅಂದಾಗ ಹಾಲು ಕುಡಿಯೋದು, ಅಥವಾ ಮತ್ತೆ 12, 1 ಗಂಟೆ, 3 ಗಂಟೆಗೇನೋ ಕುಡಿಬೇಕು, ಆವಾಗ ಮಜ್ಜಿಗೆ ಕುಡಿಯೋದು. ಸೊ ನೀವು ಕುಡಿತಾ ಇದ್ದಂತಹ ಟೀ ಕಾಫಿ ಸಮಯದಲ್ಲೇ ಮಧ್ಯ ಒಂದೊಂದೇ ಸಲಕ್ಕೆ ಆ ಬೇರೆ ಹೆಲ್ದಿ ಡ್ರಿಂಕ್, ಎಳ್ನೀರಾಗ್ಬೋದು ಅಥವಾ ಬೇರೆ ಯಾವುದಾದ್ರು ಹೆಲ್ತಿ ಡ್ರಿಂಕನ್ನು ರೀಪ್ಲೇಸ್ ಮಾಡ್ಕೊಳ್ತಾ ಬರೋವಂಥದ್ದು 4ನೇ ಮೆಥಡು. ಇನ್ನು 5ನೇದು ವೆರಿ ಇಂಪಾರ್ಟೆಂಟ್. ಅಂದರೆ ನೋಡಿ, ಯಾವುದೇ ಅಭ್ಯಾಸಗಳು ದುರಭ್ಯಾಸ ಆಗೋದಕ್ಕೆ ನಮ್ಮ ಮಾನಸಿಕ ಸ್ಥಿತಿನೇ ಕಾರಣ. ಯಾವುದೇ ಒಂದು ಅಡಿಕ್ಷನ್ ಆಗೋದು ನಮ್ಮದು ಮೆಂಟಲ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬರೀ ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ಸ್ವಲ್ಪ ಯೋಗ, ಧ್ಯಾನ, ಪ್ರಾಣಾಯಾಮ, ಒಳ್ಳೆ ರೀತಿಯಾದಂತಹ ಒಂದು ಜೀವನ ಶೈಲಿಯನ್ನು ನೀವು ಇಟ್ಕೊಂಡ್ರೆ, ದೃಢ ಮನಸ್ಸನ್ನು ಇಟ್ಕೊಂಡ್ರೆ ಆ ಅಭ್ಯಾಸದಿಂದ ಇದರಿಂದ ನೀವು ದೂರ ಆಗ್ಬೋದು. ಇದರಿಂದ ಬರುವಂಥ ಹಲವಾರು ಆರೋಗ್ಯದ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಆರೋಗ್ಯವಂತ